ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ತಾತ ಹೋಗ್ಬಿಟ್ಟು ಚಿಂತಾಮಣಿಯಲ್ಲಿ ತರಕಾರಿ ತಗೊಂಡ್ಬರ್ಬೇಕು. ಸೊ ನಮ್ಮ ಅಕ್ಕ ಈಗ ಕನ್ನಡದಲ್ಲಿ ಲಿಸ್ಟ್ ಮಾಡ್ತಾ ಇದಾರೆ. ನೋಡೋಣ ಕನ್ನಡ ಹ್ಯಾಂಡ್ ರೈಟಿಂಗ್ ಹೆಂಗ್ ಬರೀತಾಳೆ ಅಂತ. ನೋಡಿ ಗಾಯ್ಸ್, ನೋಡ್ಸ್ತೀನಿ ನಿಮ್ಗೆ ಇಲ್ಲಿ ನಾನು. ನೋಡಿ ಕನ್ನಡದಲ್ಲಿ ಹೆಂಗ್ ಬರೀತಾ ಇದ್ದಾಳೆ ಅಂತ. ತರಕಾರಿಗಳು, ತರಕಾರಿ ಬರ್ದಾಕಿದ್ದಾಳೆ. ತರಕಾರಿಗಳಿಗೆ ಇಷ್ಟೆಲ್ಲ ಸೇರಿದ ತರಕಾರಿಗಳೇ ಗಾಯ್ಸ್ ಆಗೋದು. ನಾನು ಬರ್ತಿದ್ದೀನಲ್ಲ ಕನ್ನಡದಲ್ಲಿ. ಇವಾಗ ನಾವು ಓದ್ತಾರೆ 5 kg ಎಷ್ಟು ಅರ್ಥ ಆಗಲ್ಲ. ದೊಡ್ಡ ಮೆಣಸಿನಕಾಯಿ 1 kg, ಹಸಿ ಮೆಣಸಿನಕಾಯಿ 1 kg, ನುಗ್ಗೆಕಾಯಿ 1 kg, ಈರುಳ್ಳಿ ಹೀರೆಕಾಯಿ, ಅದು ಹೀರೆಕಾಯಿ 4 kg, ಕ್ಯಾರೆಟ್ ದಪ್ಪ 1 kg, ಹಸಿ ಮೆಣಸಿನಕಾಯಿ, ಹಸಿ ಬಟಾಣಿಕಾಯಿ, ಹಸಿ ಬಟಾಣಿಕಾಯಿ. ಇದನ್ನ ಈ ಕಡೆ ಬರ್ಬೇಕು. ಗೈಸ್ ನಮ್ಮ ಮನೆ ಇಲ್ಲೇ ಡೆಕೋರೇಷನ್ ಆಗೋದು ನೋಡಿ. ಬಿಫೋರ್ ಡೆಕೋರೇಷನ್ ಈ ತರ ಇದೆ. ಡೆಕೋರೇಷನ್ ಬಂದಾದ್ಮೇಲೆ ಹೇಗಿರುತ್ತೆ ತೋರಿಸ್ತೀನಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಮೆಹಂದಿ ಅವರು ಸಿಕ್ಕಿದ್ರು, ಫೈನಲಿ ಅವ್ರ ಮನೆ ಹತ್ರನೇ ಬಂದು ಹಾಕ್ತಾರೆ ಅಂತ. ಸೊ ಅವ್ರು ಬಂದಿದ್ರು, ಅವ್ರ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಗ್ಲಿಮ್ಸ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿ ಪೆಂಡಲ್ ಹಾಕ್ತಾ ಇದ್ದಾರೆ. ನಾಳೆಗೆ ಎಲ್ಲ ತಯಾರಿ ಆಗ್ತಾ ಇದೆ. ನಾಳೆ ರಿಲೀಸ್ ಅದಕ್ಕೆ ಪೆಂಡಲ್ ಆಯ್ತು. ಈಗ ಆಗ್ತಿದೆ ಅಂತ ನೋಡ್ತಿದ್ದಾರೆ. ಹಾಗೆ ಮೆಹಂದಿ ಹಾಕಿಸ್ಕೊಂಡೆ ನಾನು. ಹೇಗಿದೆ ಕಮೆಂಟ್ ಮಾಡಿ. ಪೆಂಡಲ್ ಫುಲ್ ಹಾಕಿದಾದ್ಮೇಲೆ ಈ ತರ ಇದೆ ಲುಕ್ಕು. ತರ. ಇದು ನಮ್ಮ ಮನೆ. ಏನಪ್ಪ ಈ ಸಾಮಾನಿಲ್ಲ? ಫಂಕ್ಷನ್ಗೆಲ್ಲ ಸಾಮಾನು ಬಂದೈತೆ. ನಾಳೆ ಬಂದೈತಾ? ಅಡಿಗೆ ಅವ್ರು ಬರ್ತಾ ಇದ್ದಾರೆ. ಅಡುಗೆಯವರು ಎಷ್ಟೊತ್ತಿಗೆ ಬರ್ತಾರಪ್ಪ? ಇವತ್ತು 4 ಗಂಟೆಗೆ 4 ಗಂಟೆಗಾ? 4 ಗಂಟೆಗೆ ಬರ್ತಾರೆ. ಹಾ. ಜೋರಾಗಿ ಮಾತಾಡಪ್ಪ. ಜೋರಾಗೇನಮ್ಮ ಬರ್ತಾ ಇರ್ತಾರೆ, ಸರ್ತಾರೆ 4 ಗಂಟೆಗೆ ನಾಳೆಗೆಲ್ಲ ಸಿದ್ಧತೆಗಳಾ? ಎಲ್ಲ ಸಿಗ್ತದೆ. ಎಲ್ಲ ಆಗೋಗೈತೆ guys. ನೋಡಿ ಪೆಂಡಲ್ಲು ಹಾಕಿದಾಗಿದೆ, ಚೇರುಗಳು ಬಂದಿದ್ದಾಗಿದೆ, ಇಲ್ಲಿ ಅಡುಗೆ ಮಾಡ್ಬೇಕಾಗಿರೋ ಪಾತ್ರೆಗಳೆಲ್ಲ ಬಂದಿದೆ. ಅಲ್ಲಿ ನನ್ನ ಹಸ್ಬೆಂಡು, ಅಲ್ಲಿ ನಮ್ಮ ಅಕ್ಕನ ಮಗ ನಿಖೇತ್. ಸ್ಪೆಷಲ್ ನಾಳೆ ರಿಲೀಸ್ ಮಾಡ್ತೀವಿ, ಅದು ಸರ್ಪ್ರೈಸ್ ಆಗಿರುತ್ತೆ. ಇನ್ನ 2 ಇರ್ಬೇಕತ್ತೆ. ನಂಗೆ ಗೊತ್ತಿಲ್ಲತ್ತೆ. ನಮ್ಮಮ್ಮ, ನಮ್ಮ ಅಣ್ಣ,
ತುಂಬಾ ಕ್ಯೂರಿಯಾಸಿಟಿ ಇಂದ ಇದೀನಿ. ಇಗ್ನೋರ್ ದಿಸ್ ಮಿಸ್ ಗೈಸ್. ವಿಡಿಯೋ ಮಾಡ್ತಾ ಇದೀನಿ. ಇರುತ್ತೆ. ಹೇಗಿದೆ ನಮ್ಮ ತೋಟ? ಇದೆಲ್ಲ ನಿಮ್ದೇನಾ? ಇಲ್ಲೆಲ್ಲಾದ್ರೂ 1 ಎಕರೆ ಜಮೀನು ಇದ್ರೆ ಎಷ್ಟು ಖುಷಿಯಾಗಿರ್ತಾ ಇದ್ದೆ ಅಲ್ಲ? 1 ಎಕರೆ ಅಲ್ಲ, ಓಕೆ, ನೀವು ಈಗೇನು ಪ್ರೀವಿಯಸ್ ವೀಡಿಯೋ ನೋಡಿದ್ರಲ್ಲ, ಅದು ನಾನು ನನ್ನ ಕಸಿನ್ಗೆ ಪಾಪು ಆಗಿತ್ತು. ಸೊ ಅವ್ರ ಮನೆಗೆ ಹೋಗಿ ಅವಳನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದೆ. ಅದ್ರದ್ದು ಫೋಟೋ ಗ್ಲಿಮ್ಸ್ ಏನೂ ತೊಗೊಳ್ಳಿಲ್ಲ. ಸೊ ಹಾಗೆ ಬರಬೇಕಾದ್ರೆ ಊರ ಕಡೆ ಇರೋ ಹೊಲ ಮತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಜೊತೆ ಮಾತಾಡಿರೋ ಗ್ಲಿಮ್ಸ್ ನೀವು ನೋಡ್ಕೊಂಡು ಬಂದಿದ್ದು. ಸೊ ಮನೆಗೆ ಬಂದ್ರಿ. ಸೊ ಬಂದಾದಮೇಲೆ ಅಡುಗೆ ಭಟ್ರೆಲ್ಲ ಬಂದು ಅವ್ರದ್ದು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕಲ್ಲ. ಸೊ ಹಾಗಾಗಿ ಅಪ್ಪ ಅಂದರು ಪೂಜೆ ಮಾಡಿಬಿಡಿ, ಸೊ ದಟ್ ಅವರು ಏನೋ ಅಡುಗೆ ಕೆಲಸ ಸೊ ಅವರು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ನ ಬೆಂಗಳೂರಿಂದ ಬರ್ತಿದ್ದಾಳೆ, ಅವಳನ್ನು ಕರ್ಕೊಂಬರೋದಕ್ಕೆ ಹೋಗಬೇಕಾಗಿತ್ತು ಚಿಂತಾಮಣಿಗೆ. ಸೊ ಇಲ್ಲಿ ನೋಡ್ತಿರೋ ಹಾಗೆ ಮಂಗಳಾರತಿ ಕೊಡ್ತಾ ಇದ್ದೆ. ಸೊ ನಮ್ಮ ಅತ್ತಿಗೆಗೆ ಮತ್ತು ಇವರು ನಮ್ಮ ದೊಡ್ಡಕ್ಕ ಭಾಗ್ಯಕ್ಕ ಆ್ಯಂಡ್ ಇವರು ಅಮ್ಮ, ಹಾಗೆ ಅಪ್ಪ ಮತ್ತು ಏನು ಎಲ್ರಿಗೂ ಆರತಿ ಕೊಡ್ತಾ ಇದ್ದೆ. ಇನ್ನು ಇಲ್ಲ ಪೂಜೆ ಮುಗಿಸಿ ನನ್ನ ಫ್ರೆಂಡ್ ಬ್ಯಾಂಗ್ಳೂರಿಂದ ಬರ್ತಾಯಿದ್ಲು. ಸೊ ಅವಳನ್ನು ಕರ್ಕೊಂಬರೋದಕ್ಕೆ ನಾನು ನನ್ನ ಹಸ್ಬೆಂಡು ಹೊರಟ್ರಿ. ಸೊ ಹೋಗ್ಬೇಕಾದ್ರೆ ಹಾಗೆ ಚಿಂತಾಮಣಿಯಿಂದ ಏನೋ ಸನ್ಸೆಟ್ನ ನೋಡಿದ್ರಿ. ಸೊ ಎಷ್ಟು ಚೆನ್ನಾಗಿತ್ತು ಅಂತ. ಯೂಶ್ವಲಿ ನಾನು ಸನ್ಸೆಟ್ನ ಕ್ಯಾಪ್ಚರ್ ಮಾಡ್ತೀನಿ. ಸೊ ನನ್ನ ಹಸ್ಬೆಂಡ್ ಅಂತಿದ್ರು ಕ್ಯಾಪ್ಚರ್ ಮಾಡ್ತೀಯಾ ಬಟ್ ನೀನು ಪೋಸ್ಟ್ ಮಾಡಲ್ಲ ಅಂತ. ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಾಳೆ ಇರೋ ಫಂಕ್ಷನ್ಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಹಲೋ ಗೆಸ್ಟಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಗೈಸ್. ಸೊ ಹಾಗಾಗಿ ಹಾಯ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಶ್ರುತಿ ಗೈಸ್. ಇವತ್ತಿನ ಮತ್ತೆ ನಾಳೆ ಬ್ಲಾಗ್ ಅಲ್ಲಿ ನಮ್ಮ ಶ್ರುತಿ ಅವರು ಇರ್ತಾರೆ. ಶ್ರುತಿ ಪ್ಲಸ್ ಶ್ರುತಿ, 2 ಶ್ರುತಿ ಇರ್ತಾರೆ ಬ್ಲಾಗ್ ಅಲ್ಲಿ. ಶ್ರುತಿಗೆ ಶ್ರುತಿ ಅಂತೆ ನೋಡಿ. ನನ್ನ ಹಸ್ಬೆಂಡು ನಾನು ಚಿಂತಾಮಣಿಗೆ ಬಂದು ಅವಳನ್ನ ಪಿಕ್ ಮಾಡ್ಕೊಂಡು, ಪಾಪ ಸೋ ಸ್ವೀಟ್ ಆಫ್ ಹರ್, ಬಿಕಾಸ್ ಬಸ್ಸಲ್ಲಿ ಅಷ್ಟು ದೂರ ಬೆಂಗಳೂರಿಂದ ಬಂದಿದ್ದಾಳೆ. ಹೇಗಿತ್ತು ಜರ್ನಿ ಶ್ರುತಿ? ಚೆನ್ನಾಗಿತ್ತಾ? ಲಾಂಗ್ ಡ್ರೈವ್ ತರ ಇತ್ತಾ? ಒಂದು ಶಾರ್ಟ್ ಟ್ರಿಪ್ ತರ ಇತ್ತಾ? ಎಷ್ಟು 2.5 ಅವರ? ನಾನು ಹೇಳ್ದಂಗೆ 2.5 ಅವರ. ಏನೇ ಉದ್ದುಕೊಂಡಿದೆ. ಹೌದಾ? ಓಕೆ, ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೊಬೇಕಾಗಿತ್ತು. ನನ್ನ ಪಕ್ಕ ಹುಡುಗಿ ಕುತ್ಕೊಂಡಿದ್ಲು, ಅವಳು ಮಲ್ಕೊಂಡ್ಬಿಟ್ಟಿತ್ತು. ಹಾಯ್ ಗಾಯ್ಸ್, ನನ್ನ ಅಡಿಮಯ್ಯ ಬಂದಿದ್ದಾರೆ. ಅಡಿಮಯ್ಯ ಬಂದಿದ್ದಾರೆ.